ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯತೆಯ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ಸಮಾಜ ವಿಜ್ಞಾನ 7ನೇ ತರಗತಿ 2ನೇ ಭಾಗದ ಮೊದಲನೆಯ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು, ಅದರಲ್ಲಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಿಳಿಸುತ್ತೇನೆ, ಕೇಳಿರಿ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಮೊದಲಿಗೆ ಇದರಲ್ಲಿ ಬ್ರಹ್ಮ ಸಮಾಜ ಬರುತ್ತದೆ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸುತ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸುತ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸುತ್ತಾರೆ. ಇವರು ಮೊದಲಿಗೆ 1814ರಲ್ಲಿ ಆತ್ಮಸಭಾ ಎಂಬ ಸ್ಥಾಪನೆಯನ್ನು ಮಾಡುತ್ತಾರೆ. ಅದು ಆತ್ಮಸಭಾ ಎಂಬುದು 1819ರಲ್ಲಿ ಸ್ಥಗಿತಗೊಂಡುತ್ತದೆ. 1814ರಿಂದ 1819ರವರೆಗೆ ಆತ್ಮಸಭಾ ಎಂಬುದು ಸ್ಥಗಿತಗೊಳ್ಳುತ್ತದೆ. ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸುತ್ತಾರೆ. ಅದಾದ ನಂತರ ಅವರು ಒಂದು ಪತ್ರಿಕೆಯನ್ನು ಬರೆಯುತ್ತಾರೆ. ಆ ಪತ್ರಿಕೆಯ ಹೆಸರು ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬರೆಯುತ್ತಾರೆ. ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬರೆಯುತ್ತಾರೆ. ಎರಡನೆಯದಾಗಿ ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗರಾಗಿರುತ್ತಾರೆ. ಆತ್ಮಾರಾಮ್ ಪಾಂಡುರಂಗರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸುತ್ತಾರೆ. ಆತ್ಮಾರಾಮ್ ಪಾಂಡುರಂಗವರು ಪ್ರಾರ್ಥನಾ ಸಮಾಜವನ್ನು 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪಿಸುತ್ತಾರೆ. ಮೂರನೆಯದಾಗಿ ಸತ್ಯಶೋಧಕ ಸಮಾಜ. ಮೂರನೆಯದಾಗಿ ಸತ್ಯಶೋಧಕ ಸಮಾಜವಾಗಿದೆ. ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಫುಲೆಯವರು ಸ್ಥಾಪಿಸುತ್ತಾರೆ. ಜ್ಯೋತಿಬಾ ಫುಲೆಯವರು ಸತ್ಯಶೋಧಕವನ್ನು ಸ್ಥಾಪಿಸುತ್ತಾರೆ. ಸಾಮಾನ್ಯ ಶಕ 1873ರಲ್ಲಿ ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುತ್ತಾರೆ. ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರು ಪುಣೆಯಲ್ಲಿ ಬಾಲಕಿಯರ ವಸತಿ ಶಾಲೆಗಳನ್ನು ಪ್ರಾರಂಭಿಸಿ, ಜ್ಯೋತಿಬಾ ಫುಲೆಯವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿಯವರೇ ಅಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1863ರಲ್ಲಿ ಬಾಲಕಿಯರ ಪುನರ್ವಸತಿ ಕೇಂದ್ರವನ್ನು ಮತ್ತೆ ಸ್ಥಾಪಿಸುತ್ತಾರೆ. ಜ್ಯೋತಿಬಾ ಫುಲೆಯವರ ಕೃತಿ ಗುಲಾಮಗಿರಿಯಾಗಿದೆ. ಜ್ಯೋತಿಬಾ ಫುಲೆಯವರ ಕೃತಿ ಗುಲಾಮಗಿರಿ. ಮತ್ತು ಎರಡನೆಯದಾಗಿ ನೋಡುವಾಗ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು 1867ರಲ್ಲಿ ಸ್ಥಾಪಿಸುತ್ತಾರೆ. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ 3 ಜನ ನಾಯಕರು ಬಾಳ ವಾಗಳೆ, ಎಂ.ಜಿ. ರಾನಡೆ, ಎನ್.ಜಿ. ಚಂದಾವರ್ಕರ್ ಅವರು. ಬಾಳ ವಾಗಡೆ, ಎಂ.ಜಿ. ರಾನಡೆ, ಎನ್.ಜಿ. ಚಂದಾವರ್ಕರ್. ಎಂ.ಜಿ. ರಾನಡೆ ಅವರ ಪೂರ್ಣವಾದ ಹೆಸರು ಮಹಾದೇವ್ ಗೋವಿಂದ್ ರಾನಡೆ. ಯಾರು ಅಂದ್ರ ಬಾಳ ವಾಗಳೆ ಅವರು ಮೊದಲು, ಎಂ.ಜಿ. ರಾನಡೆ ಅಂದ್ರೆ ಮಹಾದೇವ್ ಗೋವಿಂದ್ ರಾನಡೆ ಅವರು, ಮತ್ತೆ ಎನ್.ಜಿ. ಚಂದಾವರ್ಕರ್ ಅವರು ಪ್ರಾರ್ಥನಾ ಸಮಾಜದಲ್ಲಿ 3 ಜನ ಪ್ರಮುಖ ನಾಯಕರಾಗಿರುತ್ತಾರೆ. ನಾಲ್ಕನೆಯದಾಗಿ ಮೊದಲಿಗೆ ಬ್ರಹ್ಮ ಸಮಾಜ, ಎರಡನೆಯದಾಗಿ ಪ್ರಾರ್ಥನಾ ಸಮಾಜ, ಮೂರನೆಯದಾಗಿ ಸತ್ಯಶೋಧಕ ಸಮಾಜ, ನಾಲ್ಕನೆಯದಾಗಿ ಆರ್ಯ ಸಮಾಜ. ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪಿಸುತ್ತಾರೆ. ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪಿಸುತ್ತಾರೆ.
ಇವರು 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸುತ್ತಾರೆ. ಇವರ ಕರೆ ವೇದಗಳಿಗೆ ಹಿಂತಿರುಗಿ, ವೇದಗಳಿಗೆ ಹಿಂತಿರುಗಿ ಹಿಂತಿರುಗಿ ಎಂಬುದು ಇವರ ಕರೆಯಾಗಿತ್ತು. ವೇದಗಳಿಗೆ ಹಿಂತಿರುಗಿ ಎಂಬುದು ಆರ್ಯ ಸಮಾಜದ ಸ್ಥಾಪಕರಾಗಿರ್ತಕ್ಕಂಥ ಯಾರೇ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ನೀಡುತ್ತಾರೆ. ನಂತರ ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಮಿಷನ್ ಮೊದಲಿಗೆ ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರು. ಮೊದಲಿಗೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸುತ್ತಾರೆ. ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. ಯಾರು ಹೇಳಿ? ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರ ಶಿಷ್ಯನಾದ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಎಂಬ ಚಳುವಳಿಯನ್ನು ಪ್ರಾರಂಭಿಸುತ್ತಾರೆ. ಇವರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ನೀಡುತ್ತಾರೆ. ಸ್ವಾಮಿ ವಿವೇಕಾನಂದವರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ನೀಡುತ್ತಾರೆ. ಮತ್ತೆ ಎಲ್ಲಿಯವರೆಗೂ ಬಡರು ಹಸಿವು, ಬಡತನ ಮತ್ತು ಅಜ್ಞಾನದಿಂದಿರುತ್ತಾರೋ ಅಲ್ಲಿಯವರೆಗೂ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು. ಯಾರು ಹೇಳಿದ್ರಿ? ಸ್ವಾಮಿ ವಿವೇಕಾನಂದರವರು ನಮ್ಮ ದೇಶದಲ್ಲಿ ಎಷ್ಟು ಬಡತನ, ಎಲ್ಲಿಯವರೆಗೆ ಹಸಿವು, ಎಲ್ಲಿಯವರೆಗೆ ಅಜ್ಞಾನದಿಂದ ಇರುತ್ತಾರೋ ಅವರಿಗೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಬಂದು ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎಂದು ಸ್ವಾಮಿ ವಿವೇಕಾನಂದರವರು ಹೇಳುತ್ತಾರೆ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರವರು ಹೇಳುತ್ತಾರೆ. ಮೊದಲಿಗೆ ನಾವು ನೋಡಿದ್ದೇನೆಂದರೆ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ ಸ್ಥಾಪಿಸುತ್ತಾರೆ. ಅವರು ಮೊದಲಿಗೆ 1814ರಲ್ಲಿ ಸ್ಥಾಪಿಸಿದ ಆತ್ಮಸಭಾ 1819ರವರೆಗೆ ಸ್ಥಗಿತಗೊಂಡಿತು. ಅದರಿಂದ 1828ರಲ್ಲಿ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸುತ್ತಾರೆ. ಅವರ ಕೃತಿ ಸಂವಾದ ಕೌಮುದಿಯಾಗಿದೆ. ಎರಡನೆಯದಾಗಿ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ್ ಅವರು ಸ್ಥಾಪಿಸುತ್ತಾರೆ. ಆತ್ಮಾರಾಮ್ ಪಾಂಡುರಂಗ್ ಅವರು 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸುತ್ತಾರೆ. ಪ್ರಾರ್ಥನಾ ಸಮಾಜದ ಪ್ರಮುಖ 3 ಜನ ನಾಯಕರು ಯಾರ್ಯಾರಂದ್ರಪ್ಪ? ಬಾಳ ವಾಗ್ಲೆ, ಎಂ.ಜಿ. ರಾನಡೆ ಮತ್ತು ಎನ್.ಜಿ. ಚಂದಾವರ್ಕರ್ ಅವರು. ಯಾರ್ಯಾರಿ? ಬಾಳ ವಾಗ್ಲೆ, ಎಂ.ಜಿ. ರಾನಡೆ ಮತ್ತು ಎನ್.ಜಿ. ಚಂದಾವರ್ಕರ್ ಅವರು. ಎಂ.ಜಿ. ರಾನಡೆ ಅವರ ಪೂರ್ಣ ಹೆಸರು ಮಹಾದೇವ್ ಗೋವಿಂದ್ ರಾನಡೆ. ಮೂರನೆಯದಾಗಿ ನೋಡುವಾಗ ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾ ಫುಲೆಯವರು ಆಗಿರುತ್ತಾರೆ. ಅವರು 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಪ್ರಾರಂಭಿಸುತ್ತಾರೆ. ಜ್ಯೋತಿಬಾ ಫುಲೆಯವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರು ಇಬ್ಬರು ಸೇರಿ ಪುಣೆಯಲ್ಲಿ ಬಾಲಕಿಯರ ಶಾಲೆಗಳನ್ನು ತೆಗೆದು ಜ್ಯೋತಿಬಾ ಫುಲೆಯಾಗಿರ್ತಕ್ಕಂಥ ಅವರ ಪತ್ನಿ ಸಾವಿತ್ರಿಬಾಯಿ ಅವರು ತಾವೇ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮತ್ತು 1863ರಲ್ಲಿ ಬಾಲಕಿಯರ ಪುನರ್ವಸತಿ ಕೇಂದ್ರವನ್ನು ಯಾರಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ತೆರೆಯುತ್ತಾರೆ. ಮತ್ತು ಸಾವಿತ್ರಿಬಾಯಿ ಫುಲೆಯವರು ಪ್ಲೇಗ್ ರೋಗಕ್ಕೆ ಒಳಗಾಗುತ್ತಾರೆ. ಪ್ಲೇಗ್ ರೋಗಕ್ಕೆ ಒಳಗಾಗಿ ತಮ್ಮ ಮರಣವನ್ನು ಹೊಂದುತ್ತಾರೆ. ಅವರ ಕೃತಿ ಜ್ಯೋತಿಬಾ ಫುಲೆಯವರ ಕೃತಿ ಗುಲಾಮಗಿರಿಯಾಗಿತ್ತು. ನಾಲ್ಕನೆಯದಾಗಿ ನೋಡುವಾಗ ಏನು ನೋಡಿದಪ್ಪ ಅಂದ್ರ ಆರ್ಯ ಸಮಾಜವನ್ನು ನೋಡಿದೆವು. ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸುತ್ತಾರೆ. ಅದನ್ನು 1875ರಂದು ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪಿಸಿರುತ್ತಾರೆ. ಅವರ ಕರೆ ಏನಾಗಿತ್ತಪ್ಪ ಅಂದ್ರ ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ಸ್ವಾಮಿ ದಯಾನಂದ ಸರಸ್ವತಿ ಅವರು ಹೇಳಿರುತ್ತಾರೆ. ಮತ್ತು ಐದನೆಯದಾಗಿ ನೋಡಿದಾಗ ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ಸ್ಥಾಪಿಸುತ್ತಾರೆ. ಸ್ವಾಮಿ ವಿವೇಕಾನಂದರ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ. ಇವರು ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಘೋಷಣೆಯನ್ನು ಮಾಡುತ್ತಾರೆ. ಮತ್ತು ಎಲ್ಲಿವರೆಗೆ ನಮ್ಮ ಭಾರತ ದೇಶದಲ್ಲಿ ಬಡತನವು, ಹಸಿವು, ಅಜ್ಞಾನದಿಂದಿರುತ್ತಾರೋ ಅಲ್ಲಿವರೆಗೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಬಂದು ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎಂದು ಸ್ವಾಮಿ ವಿವೇಕಾನಂದರವರು ಹೇಳಿರುತ್ತಾರೆ.
ಇಲ್ಲಿಗೆ ಎಲ್ಲ ಮುಕ್ತಾಯಗೊಂಡಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದೇ ರೀತಿಯಾಗಿ ಎಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.